ನಮಸ್ಕಾರ ಎಲ್ಲರಿಗೂ. ಬಳ್ಳಾರಿ ಡಿಸ್ಟಿಕ್ ವುಮೆನ್ಸ್ ಕ್ರಿಕೆಟ್ ಅಕಾಡೆಮಿ ಬಳ್ಳಾರಿ ಆರಂಭ ಆಗಿದೆ. ಇದು 10ರಿಂದ 15 ವರ್ಷ ಹಿಂದೆನೇ 15 ವರ್ಷ ಹಿಂದೆನೇ ಆರಂಭವಾಗಿದೆ. ಇದು ನಮ್ಮ ವಿರೂಪಾಕ್ಷಿ ಸರ್ ಅವರು ಆರಂಭಿಸಿದ್ದಾರೆ. ಇದು ಇಲ್ಲಿ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಅಶೋಕ್ ಅಂತೇಳಿ ನನ್ನ ಹೆಸರು, ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದ್ದಾರೆ. ಪ್ರೆಸಿಡೆಂಟ್ ಆಗಿ ಬ್ರಹ್ಮಯ್ಯ ಸರ್ ಅಂತೇಳಿ ಇದ್ದಾರೆ. ಮತ್ತು ಜನರಲ್ ಸೆಕ್ರೆಟರಿ ಆಗಿ ನಾಗವೇಣಿ ಅವರು ಇದ್ದಾರೆ. ಮತ್ತು ಡಿಸ್ಟಿಕ್ ಕನ್ವೀನರ್ ಆಗಿ ನಮ್ಮ ವಿರೂಪಾಕ್ಷಿ ಸರ್ ಅವರು ಮುನ್ನಡೆಸ್ತಾ ಇದ್ದಾರೆ. ಇದೆಲ್ಲ ಮೂಲ ಎಲ್ಲ ವಿರೂಪಾಕ್ಷಿ ಸರ್ ಕಡೆಯಿಂದನೇ ಇದಾಗ್ತಿದೆ. ನಾವು ಒಂದು ಅವರಿಗೆ ಬೆನ್ನೆಲುಬಾಗಿ ಒಂದು ಸಪೋರ್ಟ್ ಆಗಿ ಇದ್ದೀವಿ. ನೆಕ್ಸ್ಟ್ ರೆಡಿ. ಈ ಅಕಾಡೆಮಿಯಲ್ಲಿ ಆಲ್ರೆಡಿ ಇದು ಟೂರ್ನಮೆಂಟ್ ಎಲ್ಲ ನಡೆದಿದೆ. ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಡಿದ್ದಾರೆ ಆಲ್ರೆಡಿ. ಅದರಲ್ಲಿ ರಾಜೇಶ್ವರಿ ಗಾಯಕ್ವಾಡ್ ಅದೇ ಸರ್. ಅಂತಾರಾಷ್ಟ್ರೀಯ ಮತ್ತು ನ್ಯಾಷನಲ್ ಎಲ್ಲ ಕ್ರೀಡಾಪಟುಗಳು ಇಲ್ಲಿ ಆಡಿ ಹೋಗಿದ್ದಾರೆ, ಇಲ್ಲಿ ಭಾಗವಹಿಸಿದ್ದಾರೆ. ರಾಜೇಶ್ವರಿ ಹಾಗೂ ಮತ್ತು ಹೈದ್ರಾಬಾದ್ ದಯಾನ ಅಂತೇಳಿ ಅವರೆಲ್ಲ ಇಲ್ಲೇ ಫಸ್ಟಲ್ಲಿ ಟೂರ್ನಮೆಂಟಲ್ಲಿ ಭಾಗವಹಿಸಿ ಈಗ ಅದು ಉನ್ನತ ಮಟ್ಟದಲ್ಲಿ ಇದ್ದಾರೆ. ನಮಗೆ ಇಲ್ಲಿ ಇದೊಂದು ಅವಕಾಶ, ಇಲ್ಲಿ ಬಳ್ಳಾರಿ ಡಿಸ್ಟಿಕ್ ಅವರಿಗೆ ಮಹಿಳೆಯರಿಗೆ ಇದು ಮುಂದಿನಾಗೆ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿ ಇಲ್ಲ ರಂಜಿ ಟ್ರೋಫಿ ಆಗಲಿ ಹೋಗೋಕ್ಕೆ ಇದೊಂದು ಸೂಕ್ತ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನ ಯುಟಿಲೈಸ್ ಮಾಡಬೇಕು ಬಳ್ಳಾರಿ ಜನ. ಇದೊಂದು ಒಳ್ಳೆಯ ಅವಕಾಶ. ಇದು ಮೊದಲ ಬಾರಿ ಬಳ್ಳಾರಿಯಲ್ಲೇ ಸ್ಟಾರ್ಟ್ ಆಗಿದೆ, ಬಳ್ಳಾರಿ ಡಿಸ್ಟಿಕಲ್ಲೇ ಸ್ಟಾರ್ಟ್ ಆಗಿದ್ದು. ಅದೊಂದು ಮೇನ್ ಇದು ಇಂಪಾರ್ಟೆಂಟ್. ಅದೊಂದು ಕಾಲೇಜಲ್ಲಿ ಹೋಗಿ ಆಯ್ಕೆ ಸಮಿತಿ ಹೋಗಿ ಎಲ್ಲರಿಗೆ ಇನ್ವಿಟೇಷನ್ ಕೊಟ್ಟಿದೆ. 5ನೇ ತಾರೀಕು ಆಯ್ಕೆ ಇದೆ, ಎಲ್ಲರೂ ಬರ್ಬೇಕಂತೇಳಿ. ಕಿತ್ತೂರಾಣಿ ಚೆನ್ನಮ್ಮದಲ್ಲಿ ಆಯ್ಕೆ ಇದೆ, ಸೆಲೆಕ್ಷನ್ ಮಾಡ್ತಾರೆ. ಎಲ್ಲರೂ ಇನ್ವೈಟ್ ಆಗಿ ಅದು 10ರಿಂದ 22 ವರ್ಷ ಅವಧಿ ಹುಡುಗರಿಗೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನಾನು RH ನಾಗವೇಣಿ ಅಂತೇಳಿ ಬಳ್ಳಾರಿ ಜಿಲ್ಲಾ ಮಹಿಳಾ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಅದರಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮುಖ್ಯವಾಗಿ ನಮ್ಮ ಬಳ್ಳಾರಿ ಜನತೆಗೆ, ವಿಶೇಷವಾಗಿ ಮಹಿಳೆಯರಿಗೆ ಸಿಕ್ಕಿರುವಂಥ ಒಂದು ಸುವರ್ಣ ಅವಕಾಶ ಏನಪ್ಪ ಅಂತಂದರೆ, ನಮ್ಮ ಗುರುಗಳಾದಂತಹ ವಿರೂಪಾಕ್ಷಪ್ಪ ಹಿರೇಮಠ ಸರ್ ಅವರು ಎಲ್ಲ ಒಂದು ಮಹಿಳಾ ಹುಡುಗಿಯರಿಗೆ ಕ್ರೀಡಾ ಆಸಕ್ತಿ ಇರುವಂಥವರು ಏನು ಮಾಡಬೇಕು, ದಿನಾಂಕ 5ನೇ ತಾರೀಕು 4ನೇ ತಿಂಗಳು 2026 ಆ ದಿನ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ನಡೆಯುತ್ತೆ. ಸ್ಥಳ ಬಂದುಬಿಟ್ಟು ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ ಬಳ್ಳಾರಿ. ಸೊ ಇಲ್ಲಿ ಬಂದು ಕ್ರೀಡಾ ಆಸಕ್ತಿ ಇರುವಂಥ ಎಲ್ಲ ಹುಡುಗಿಯರು ತಾವು ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡ್ರೆ ಒಂದು ಅಕಾಡೆಮಿಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅದರ ಅಡಿಯಲ್ಲಿ ಯಾವುದೇ ರೀತಿಯಿಂದ ರೆಫರೆನ್ಸು ಅದೇನು ಇರಲಾರ್ದೆ ಪ್ರತಿಭೆ ಇರುವಂಥ ಮಕ್ಕಳಿಗೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಡಲಿಕ್ಕೆ ಈ ವೇದಿಕೆ ಸಜ್ಜಾಗಿ ನಿಂತಿದೆ. ಸೊ ಬಳ್ಳಾರಿ ಜಿಲ್ಲಾ ಮಹಿಳಾ ಕ್ರಿಕೆಟ್ ಅಕಾಡೆಮಿ ಬಳ್ಳಾರಿ ಜಿಲ್ಲಾ ಮಹಿಳಾ ಕ್ರಿಕೆಟ್ ಅಕಾಡೆಮಿಯು ಸುಮಾರು ವರ್ಷಗಳಿಂದ ಪ್ರಾರಂಭಿಸಿದ್ದು, ಮಧ್ಯದಲ್ಲಿ ಸುಮಾರು 10-15 ವರ್ಷಗಳವರೆಗೆ ಗ್ಯಾಪ್ ಆಗಿತ್ತು. ಯಾಕಂದರೆ ಅನೇಕ ಸಮಸ್ಯೆಗಳ ನಡುವೆ ಅದು ನಿಂತು ಹೋಗಿತ್ತು. ಈಗ ಅದು ಮತ್ತೆ ಪುನಃ ಚೇತನ ಕೊಡಲಿಕ್ಕೆ ಬಳ್ಳಾರಿ ಕ್ರಿಕೆಟ್ ಅಕಾಡೆಮಿಯು ಶ್ರೀಯುತ ಬ್ರಹ್ಮಯ್ಯ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ, ಶ್ರೀಯುತ ಅಶೋಕ್ ಚೈವಾಣ್ರವರ ಕಾರ್ಯಾಧ್ಯಕ್ಷತೆಯಲ್ಲಿ, ಶ್ರೀಮತಿ ನಾಗವೇಂದ್ರಿ ಮೇಡಮ್ ಅವರ ಕಾರ್ಯದರ್ಶಿ ಆಗಿದ್ದಾರೆ, ಅವರ ನೇತೃತ್ವದಲ್ಲಿ ಮತ್ತು ಅನೇಕ ಮಹಿಳೆಯರು ಸಹಕಾರ ನೀಡುತ್ತಾ ಈ ಬಳ್ಳಾರಿ ಕ್ರಿಕೆಟ್ ಅಕಾಡೆಮಿಯನ್ನು ಪುನರ್ ಪ್ರಾರಂಭಿಸಿದ್ದೇವೆ. ಇದು ಮೊದಲು ಬಳ್ಳಾರಿಯಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಹಿಳೆಯರು ಆಡಿ ಹೋಗಿರ್ತಕ್ಕಂಥ ಈ ಭೂಮಿ ಬಳ್ಳಾರಿಯ ನೆಲೆ. ಈ ನೆಲದಲ್ಲಿ ರಾಜೇಶ್ವರಿ ಗಾಯಕ್ವಾಡ್ ಬಿಜಾಪುರದವರು, ವೇದ ಕೃಷ್ಣಮೂರ್ತಿ ಬೆಂಗಳೂರಲ್ಲಿ ನಮ್ಮ ಬಳ್ಳಾರಿಯ ಮಹಿಳೆಯರ ಜೊತೆಗೆ ಆಡಿದ್ದು, ಮತ್ತು ಡಯಾನಾ ಅವರು ಇಲ್ಲೇ ಬಳ್ಳಾರಿಯಲ್ಲಿಯೇ ನಮ್ಮ ಬಳ್ಳಾರಿಯ ಮಹಿಳೆಯರ ಜೊತೆಯಲ್ಲಿ ಕ್ರಿಕೆಟ್ ಆಡಿದ್ದು ಒಂದು ಇತಿಹಾಸವೇ ಸರಿ. ಇಂಥ ಈ ಒಂದು ನಮಸ್ತೆ, ನನ್ನ ಹೆಸರು ಸರೋಜಾ ಗೌಡ್ರು ಅಂತ. ಬಳ್ಳಾರಿ ಇತಿಹಾಸದಲ್ಲಿ ಮೊದಲು ಮಹಿಳಾ ಕ್ರಿಕೆಟ್ ಪ್ರಾರಂಭಿಸಿದ್ದು ನಮ್ಮ ಅಕಾಡೆಮಿ ಎಂದು ಹೇಳಲು ಸಂತೋಷವಾಗುತ್ತದೆ. ಅಂತಾರಾಷ್ಟ್ರೀಯ ಆಟಗಾರ್ತಿಯರಾದ ಡಯಾನಾ, ವಿಶ್ವಕಪ್ ಆಟಗಾರ್ತಿಯರಾದ ರಾಜೇಶ್ವರಿ ಗಾಯಕ್ವಾಡ್, ವೇದ ಕೃಷ್ಣಮೂರ್ತಿ ನಮ್ಮ ಬಳ್ಳಾರಿ ಮಹಿಳೆಯರ ಜೊತೆ ಆಡಿದ್ದು ನಮ್ಮ ಬಳ್ಳಾರಿಯ ಹೆಗ್ಗಳಿಕೆ. ಅದೇ ರೀತಿ ಈಗ ಬಳ್ಳಾರಿಯಲ್ಲಿ ಅಕಾಡೆಮಿಯ ಪ್ರಾರಂಭಿಸಿದ್ದು ಬಳ್ಳಾರಿಯ ಆಸಕ್ತ ಕ್ರೀಡಾಪಟುಗಳು, ಕ್ರಿಕೆಟ್ನಲ್ಲಿ ಆಸಕ್ತಿ ಇರುವಂಥ ಕ್ರೀಡಾಪಟುಗಳು ಇದೊಂದು ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು
ಕ್ರಿಕೆಟ್ನಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿ ನಮ್ಮ ಬಳ್ಳಾರಿಯ ಕೀರ್ತಿಯನ್ನು ತರಬೇಕೆಂದು ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸುತ್ತೇನೆ. ಮತ್ತು ಈ ಮಹಿಳಾ ಕ್ರಿಕೆಟ್ ಅಕಾಡೆಮಿಗೆ 5ನೇ ತಾರೀಕು ನಮ್ಮ ಸ್ಕೂಲಲ್ಲಿ ಸೆಲೆಕ್ಷನ್ ಇರುತ್ತೆ. ಅದರಲ್ಲಿ ಆದಷ್ಟು ಎಲ್ಲ ಕಾಲೇಜಿನ ವಿದ್ಯಾರ್ಥಿನಿಯರು ಭಾಗವಹಿಸಿ ಇದರ ಕ್ರಿಕೆಟ್ನಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಅವಕಾಶ ಇರೋದರಿಂದ ಆದಷ್ಟು ಎಲ್ಲರೂ ಇದರಲ್ಲಿ ಭಾಗವಹಿಸಿ ನಿಮ್ಮ ಮುಂದಿನ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋಕೆ ಒಳ್ಳೆಯ ಅವಕಾಶ ಇದೆ. ಆಮೇಲೆ ಇಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದ ಕಡೆ ಈ ಮಹಿಳಾ ಕ್ರಿಕೆಟ್ ಅಕಾಡೆಮಿ ಪ್ರಾರಂಭವಾಗಿದ್ದು ಮೊಟ್ಟ ಮೊದಲ ಬಾರಿಗೆ ಬಳ್ಳಾರಿಯಲ್ಲಿ. ಹಾಗಾಗಿ ಇದನ್ನು ನೀವೆಲ್ಲರೂ ಸದುಪಯೋಗಪಡಿಸ್ಕೊಂಡು ಭಾಗವಹಿಸಿ ಆಸಕ್ತಿಯಿಂದ ಆಡಿ ಬಳ್ಳಾರಿಯ ಕೀರ್ತಿಯನ್ನು ಹೆಚ್ಚಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.